ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ನವೆಂಬರ್ 27, 2025ರಂದು ಮೈಸೂರಿನ ವಿಜಯನಗರದಲ್ಲಿರುವ ಜಿಲ್ಲಾ ಸಾಹಿತ್ಯ ಭವನ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮೈಸೂರು ಜಿಲ್ಲಾ ಪ್ರವಾಸಿ ವಾಹನ ಚಾಲಕರು ಮತ್ತು ಮಾಲೀಕರ ಯೋಗ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಪ್ರವಾಸಿ ವಾಹನ ಚಾಲಕರ ಸಹಕಾರ ಸಂಘ ನಿಯಮಿತ ವತಿಯಿಂದ 15ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಮಾರಂಭ ಮತ್ತು 2026ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯು ಡಾಕ್ಟರ್ ರಾಮೇಗೌಡರವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಅಂಶಿ ಪ್ರಸನ್ನಕುಮಾರ್, ಶ್ರೀ ಪ್ರಭುಸ್ವಾಮಿ BM ಹಾಗೂ ಇನ್ನಿತರನ್ನು ಸನ್ಮಾನಿಸಲಾಯಿತು. ಉಪಸ್ಥಿತರು ಮಹೇಂದ್ರ ಸಾಲಿಯಾನ್, ಜಯಕುಮಾರ್, ಎಸ್ ನಾಗರಾಜು, ಮಂಜುನಾಥ್, ಅಶೋಕ್, ಸಂಘ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಎರಡನೇ ವಿಷಯದಲ್ಲಿ ನೀವು ಬಂದರೆ ಕಾರ್ಮಿಕರು ಇವತ್ತು ನೋಡ್ತಾರೆ. ಮೂರನೆಯ ವಿಷಯ ನೀವು ಬಂದರೆ ನಮ್ಮ ನಾಡಿನಾದ್ಯಂತ ಸಂಪರ್ಕಕ್ಕೆ ಬರ್ತವ ಸಂಪರ್ಕ ಸಾಧನಗಳು, ಅದು ಆಟೋ ಚಾಲಕರಿರ್ಬೋದು, ನೀವು ಈಗ ನೀವು ಪ್ರವಾಸಿ ವಾಹನ ಸಂಘ ಇವೆಲ್ಲ ಈಗ ನೀವು ಮಾಡ್ತಾ ಇದ್ದೀರಲ್ಲ, ನೀವು ಅದರ ಮಾಲೀಕರು ಇವೆಲ್ಲ ಇರ್ತಲ್ಲ, ನೀವು ಕೂಡ ಒಬ್ಬ ಕಾರಿನ ಚಾಲಕ ನಾಡಿನಾದ್ಯಂತ ಸುತ್ತುವಾಗ ಆ ಎಲ್ಲ ಪದಗಳ ಪರಿಚಯ ಇರುತ್ತೆ, ಆಗ ಅವನು ನನ್ನ ಲ್ಯಾಂಗ್ವೇಜ್ ಅನ್ನು ಡೆವಲಪ್ ಮಾಡ್ಕೊತಾನೆ, ಆ ಪದಗಳನ್ನು ಅವನು ತರ್ಕೋತಾರೆ, ಕಲ್ಚರಲ್ಲಿ ಅಕ್ಸೆಪ್ಟ್ ಮಾಡ್ಕೊತಾನೆ, ತಾನು ಕಳ್ತಾ ಹೋಗ್ತಾನೆ. ಹೀಗಾಗಿ ನಮಗೆ ಈ ವಾಹನಗಳಿದೆಯಲ್ಲ, ಅವರು ಬಸ್ ಡ್ರೈವರ್ ಆಗಿರ್ಬೋದು, ಕಾರಿನ ಡ್ರೈವರ್ಸ್ ಆಗಿರ್ಬೋದು, ಮಾಲೀಕರಾಗಿರ್ಬೋದು, ಅವರು ಕನ್ನಡದ ಗಟ್ಟಿಯಾಗಿ ಬೆಳೆಸುವಂತಹ ಬಳಕೆ ತರುವಂತಹ ಜನ ಆಗಿದ್ದಾರೆ. ಕಟ್ಟಡ ಕಾರ್ಮಿಕರಾಗಿರ್ಬೋದು, ಅದನ್ನ ನೀವು ಪಟ್ಟಿಯನ್ನು ನೀವು ಮಾಡ್ಕೊಂಡು ನಿಜವಾಗಿ ಧ್ಯಾನ ಮಾಡ್ತಾರೆ. ಶುಭಾಶಯಗಳು. ಮೈಸೂರು ಜಿಲ್ಲಾ ಪ್ರವಾಸಿ ವಾಹನ ಚಾಲಕರು ಮತ್ತು ಮಾಲೀಕರ ಯೋಗ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಪ್ರವಾಸಿ ವಾಹನ ಚಾಲಕರ ಸಹಕಾರ ಸಂಘ ನಿಯಮಿತ ಇವರು ಸಂಯುಕ್ತವಾಗಿ ಈ ದಿನ 15ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಸುದೀರ್ಘವಾಗಿ ಕನ್ನಡ ನಾಡಿನ ಏಕೀಕರಣ ಚಳವಳಿ, ಕನ್ನಡದ ಮಹತ್ವ, ಕನ್ನಡದ ಸಾಹಿತ್ಯದ ಮಹತ್ವ ಕುರಿತು ಮತ್ತು ಚಾಲಕರು ಮತ್ತು ಮಾಲೀಕರನ್ನ ಅವರು ಸಂಸ್ಕೃತಿಯ ಸಂಪರ್ಕ ವ್ಯಕ್ತಿಗಳು ಅಂತೇಳಿ, ಸಮಾನ ವ್ಯಕ್ತಿಗಳು ಅಂತೇಳಿ ಗುರುತಿಸಿ ಗೌರವಿಸುವಂತಹ ಮಾತುಗಳನ್ನು ಮಾಡಿರುವ ನಾಡಿನ ಅತ್ಯಂತ ದೊಡ್ಡ ವಿದ್ವಾಂಸರಾದ ಪ್ರೊಫೆಸರ್ ರಾಮೇಗೌಡ ಅವರೇ. ಹಾಗೆ ಈ ಸಮಾರಂಭದಲ್ಲಿ ಮಹೇಂದ್ರ ಸಾಲಿಯಾನ್ ಅವರಿದ್ದಾರೆ, CA ಜಯಕುಮಾರ್ ಅವರಿದ್ದಾರೆ, ಸಂಘದ ಅಧ್ಯಕ್ಷರಾದಂತಹ ನಾಗರಾಜ್ ಅವರಿದ್ದಾರೆ, ರಾಜ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರಿದ್ದಾರೆ. ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಕೂಡ ಇದ್ದೀರಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಪ್ರೊಫೆಸರ್ ರಾಘವ್ ಅವರು ಮಾತನಾಡಿದ ನಂತರ ನಾವು ಮಾತಾಡಲಿಕ್ಕೆ ಏನು ಗೊತ್ತಿಲ್ಲ, ಅವರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೆಲ್ಲ ನಾವು ಅರ್ಥ ಮಾಡಿಕೊಂಡು ಕನ್ನಡವನ್ನು ಇನ್ನೂ ಮುಂದೆ ಮಾಡಬೇಕೆಂದು ಪ್ರಯತ್ನಿಸಬೇಕು. ಅವರು ಒಂದು ಮಾತು ಹೇಳಿದರು, ಉತ್ತರ ಭಾರತದಿಂದ ತುಂಬಾ ಜನ ಇಲ್ಲಿ ಬರ್ತಾ ಇದ್ದಾರೆ, ಎಲ್ಲ ಹೋಟೆಲ್ನಲ್ಲೆಲ್ಲ ಅವರಿದ್ದಾರೆ, ನಮ್ಮವರೆಲ್ಲ ಇಲ್ಲಿ ಇಲ್ಲ, ಯಾಕೆ ನಮ್ಮವ್ರು ಯಾಕೆ ಹಾಗೆ ಇಲ್ಲ, ಯಾಕೆ ಕೆಲಸ ಮಾಡುತ್ತಿಲ್ಲ? ಅಧ್ಯಕ್ಷರಿಗೆ, ಕಾರ್ಯಕಾರಿ ಸಮಿತಿಗೆ ಪ್ರತಿಯೊಬ್ಬ ಮೆಂಬರ್ಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ಸಾಲಿಯಾನ್ ಸರ್ ಹೇಳಿದರು, ಅಂಶಿ ಪ್ರಸನ್ನ ಸರ್ ಹೇಳಿದರು, ಪ್ರವಾಸೋದ್ಯಮ ಕರ್ನಾಟಕದಲ್ಲಿ ಸ್ಪೆಷಲಿ ನಾವು ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಇದು ಮೈಸೂರನ್ನ ಪ್ರತಿನಿಧಿಸುತ್ತೆ. ಆದರೆ ನಾವು ಈ ಮೈಸೂರು ಪ್ರವಾಸೋದ್ಯಮದಲ್ಲಿ ಧೈರ್ಯವಾಗಿ ದಿಟ್ಟವಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲೇ ಇರ್ಬೋದು, ನಮ್ಮ ಇಡೀ ಭಾರತದಲ್ಲೇ ಇರ್ಬೋದು, ಒಂದು ಪ್ರವಾಸೋದ್ಯಮಕ್ಕೆ ಒಂದು ಪ್ರೀತಿಯಾಗಿ ಒಂದು ಸೇವೆ ಸಲ್ಲಿಸ್ತಿರುವಂತಹ ನಮ್ಮ ಮೈಸೂರಿನ ಪ್ರವಾಸೋದ್ಯಮ ಜನಗಳೇ. ಇದೆಲ್ಲ ಕಾರಣಗಂತ ಮಿತ್ರರಿಗೂ ನಮ್ಮ ಸಂಘದ 15ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ, ದಯವಿಟ್ಟು ಕ್ಷಮೆ ಇರಲಿ, ನನ್ನ ಆರೋಗ್ಯ ಸರಿಗಿಲ್ಲ, ಮೊದಲಾಗಿ ನನ್ನ ಗಂಟಲು ಸರಿಗಿಲ್ಲ, ವಾಯ್ಸ್ ತುಂಬಾ ಕೆಟ್ಟದಾಗ ಕೇಳಿಸ್ತಾ ಇರ್ಬೋದು ನಮ್ಗೆಲ್ಲರೂ. ಅದಕ್ಕಾಗಿ ಮೊದಲನೆಯ ಕ್ಷಮೆ ಕೇಳ್ತಾ ಇದ್ದೀನಿ.
ಇದ್ದೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.